ಗುರು ಹಾರ್ದಿಕ್ ಪಾಂಡ್ಯಗೆ ಯಾಕೆ ಇಷ್ಟು IPL ಡಿಮ್ಯಾಂಡು ಮತ್ತು ಯಾವ IPL ಫ್ರಾಂಚೈಸಿಗಳು ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಮತ್ತು IPL ಅಲ್ಲಿ ನಡೀತಾ ಇರುವಂಥ ಅಪ್ಡೇಟ್ಸ್ಗಳು ಏನು ಅಂತ ನೋಡ್ಕೊಬರೋಣ ಬನ್ನಿ. ಹೇಳೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ಹಾರ್ದಿಕ್ ಪಾಂಡ್ಯ ಅಂತ ದಿಗ್ಗಜ ಪ್ಲೇಯರ್ ನಿಮ್ಮ ಟೀಮ್ಗೆ ಬರ್ತಾರೆ ಅಂತ ಹೇಳೋದಾದ್ರೆ ನಿಮಗೆ ಎರಡು ಪ್ಲೇಯರ್ ಮಾಡುವಂಥ ಕೆಲಸ ಇದು ಒಬ್ಬರೇ ಹಾರ್ದಿಕ್ ಪಾಂಡ್ಯ ಅವರು ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ IPL ಟೀಮ್ಗಳು ಹಾರ್ದಿಕ್ ಪಾಂಡ್ಯನ ಹಿಂದೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರು ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಜೊತೆ ಮಾತುಕತೆ ಏನಪ್ಪ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಕ್ಷರ್ ಪಟೇಲ್ನ ಕೊಡಿ ಮತ್ತು ಅಶುತೋಷ್ ಶರ್ಮನ ಇಬ್ಬರನ್ನ ಕೊಡಿ, ಹಾರ್ದಿಕ್ ಪಾಂಡ್ಯ ಒಬ್ಬರು ಪ್ಲೇಯರ್ಗೆ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಬಿಟ್ಟು ಬರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ನ ತೋರಿಸ್ತಾ ಇದೆ. ಯಾಕಂತಂದರೆ ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ ಆಗಿರೋರು, ಈ ವರ್ಷ ಕೂಡ ಅವ್ರಿಗೆ ಕ್ಯಾಪ್ಟನ್ಶಿಪ್ ಮುಂದೆ ವರ್ಷಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಮತ್ತು MI ಅವರು ಕೇಳ್ತಾ ಇದ್ದಾರೆ ನಿಮಗೆ ತಿರ್ಗಾ KL ರಾಹುಲ್ ಜೊತೆ ಇಲ್ಲಿ ಅಶುತೋಷ್ ಶರ್ಮನಾದರೂ ಕೊಡಿ ಅಂತ ಕೇಳ್ತಿದ್ದಾರೆ. KL ರಾಹುಲ್ ಅವರೊಂದು ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ಬಿಟ್ಟು ಅವ್ರನ್ನೂ ಕೂಡ ಬಿಡೋ ಚಾನ್ಸಸ್ಸು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮುಂಬೈ ಇಂಡಿಯನ್ಸ್ ಅವರು ಅಂತ ಹೊಡೆದ್ರೆ ದೊಡ್ಡ ಹಾನಿನೇ ಹೊಡಿಬೇಕು ಅನ್ನೋ ರೇಂಜಿಗೆ ಇಲ್ಲಿ ಬಲೆನೇ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ನನಗೆ ಬೇಕು ಅಂತ ಹೇಳಿದ್ರೆ ನೀವು ಇಬ್ಬರು ಪ್ಲೇಯರ್ನಂತೂ ಪಕ್ಕ ನೀವು ಕೊಡಲೇಬೇಕು ಅಂತಲೇ ಹೇಳ್ಬೋದು. ಮತ್ತು ನಿಮಗೆ CSK ಕಡೆಯಿಂದ ಅಪ್ಡೇಟ್ ಹೇಳ್ಬೇಕು ಏನಪ್ಪ ಬರ್ತಾ ಇರೋದು ಅಂತ ಹೇಳಿದ್ರೆ ನಿಮಗೆ ಹಾರ್ದಿಕ್ ಪಾಂಡ್ಯನ ನಾವು ಕೊಡ್ತೀವಿ, ನೀವು ಶಿವಮ್ ದುಬೆ ಆಗಿಲ್ಲ ಆಯುಷ್ ಮಾತ್ರನ ಕೊಡಿ ಅಂತ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ DC ಪಾಸಿಟಿವ್ ಆಗಿ ಟಾಕ್ ಮಾಡ್ತಾ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಟ್ರೇಡ್ ಡೀಲ್ಗೆ. ಅದಕ್ಕೋಸ್ಕರ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಲ್ಮೋಸ್ಟ್ ನಾವು ಕನ್ಫರ್ಮ್ ಮಾಡೋಕ್ಕೆ ಕಾಯ್ತಾ ಇದ್ದೀವಿ ಅಂತಂದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಅವರು ಅಕ್ಷರ್ ಪಟೇಲ್ನು ಬಿಡೋದಕ್ಕೆ ರೆಡಿ ಇದೆ. ಬೇಕಾದ್ರೆ ಅಶುತೋಷ್ ಶರ್ಮನ ಬಿಟ್ಬಿಡ್ತಾರೆ, ನಿಮಗೆ KL ರಾಹುಲ್ನು ಬಿಡೋದಿಲ್ಲ, ಅಕ್ಷರ್ ಪಟೇಲ್ನು ಕೂಡ ಬಿಡೋದಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೇ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಖತ್ತಾಗಿ ಇರುವಂಥ ಕ್ಯಾಪ್ಟನ್ಶಿಪ್ ರೋಲ್ನು ಕೂಡ ಹುಡುಕ್ತಾ ಇದ್ದಾರೆ. ಅವ್ರಿಗೇನೋ ಹಾರ್ದಿಕ್ ಪಾಂಡ್ಯ ಅವರು ಬಂದರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದು. ಅದಕ್ಕೋಸ್ಕರ ಅವರು ಕೂಡ ಇಲ್ಲಿ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ಬೋದು. ಎರಡನೇ ಟೀಮ್ಗೆ ನಿಮ್ಗೆ ಗೊತ್ತೇ ಇದೆ, CSK ಟೀಮ್ ಅಂತೂ ಸಖತ್ತಾಗಿ ನಿಮ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಶಿವಮ್ ದುಬೆನ ಕಳಿಸ್ಬಿಟ್ಟು ಮತ್ತು ಆಯುಷ್ ಮಾತ್ರನ ಕಳಿಸ್ಬಿಟ್ಟು ಹಾರ್ದಿಕ್ ಪಾಂಡ್ಯನ ಹೇಳ್ಕೊಂಬಿಡೋದಿಲ್ಲ ಅಂತ. ಆದರೆ ಹಾರ್ದಿಕ್ ಪಾಂಡ್ಯ ಅಂದರೆ ಬೇರೆ ಕೇಪಬಿಲಿಟಿನೇ ಬೇರೆ, ಶಿವಮ್ ದುಬೆ ಕೇಪಬಿಲಿಟಿನೇ ಬೇರೆ ಅಂತಲೇ ಹೇಳ್ಬೋದು. ಇಲ್ಲಿ ಸಖತ್ತಾಗಿ ಇನ್ನೂ ಏನಪ್ಪ ಅಪ್ಡೇಟ್ಗಳು ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೂಡ ಡೀಲ್ ಆಗ್ತಾ ಇದೆ ಅಂತ ಇಲ್ಲಿ ಅಪ್ಡೇಟ್ಗಳು ಬರ್ತಿದೆ. ಯಾಕಂತೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಕೂಡ ಇಲ್ಲಿ ಸಖತ್ತಾಗಿ ಇರುವಂಥ ಜೈಸ್ವಾಲ್ ಅವ್ರನ್ನ ಟ್ರೇಡ್ನ ಇಕ್ಕಿದ್ದಾರೆ ಅಂತ ಹೇಳ್ಬೋದು. ಜೈಸ್ವಾಲ್ ಅವರು ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಹೋಗಿದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ರಾಜಸ್ಥಾನ್ ರಾಯಲ್ಸ್ ಬಂದರೆ ಇನ್ನೂ ಸ್ಟ್ರಾಂಗ್ ಆಗೋಗ್ತಾರೆ ಗುರು ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ರಾಜಸ್ಥಾನ್ ರಾಯಲ್ಸ್ ಕೂಡ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಮೇಯ್ನಾಗಿ ಯಾರಪ್ಪ ಈಗ ಟ್ರೆಂಡಿಂಗಲ್ಲಿರೋದು ಮುಂದೆ ಇರೋದು ಅಂತ ಹೇಳಿದ್ರೆ KKR ಟೀಮ್ ಅಂತಲೇ ಹೇಳ್ಬೋದು. KKR ಟೀಮ್ ಅಂತೂ ಇಲ್ಲಿ ಶತಾಯಗತೆ ನಮ್ಗೆ ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು ಅಂತ ಇಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಸೀಸನ್ ಈ ಅಜಿಂಕ್ಯ ರಹಾನೆ ಬೇರೆ ಇಂಜುರಿ ಅಂತೀನಿ ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣದಿಂದ KKR ಅವರು ಒಬ್ಬ ಕ್ಯಾಪ್ಟನ್ನ ಹುಡುಕ್ತಿದ್ದಾರೆ. ಅಂಥ ಕ್ಯಾಪ್ಟನ್ಗೋಸ್ಕರ ಇಲ್ಲಿ ಹಾರ್ದಿಕ್ ಪಾಂಡ್ಯನ ರಿಪ್ಲೇಸ್ಮೆಂಟ್ ಆಗಿತ್ತು ಅಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಟ್ರೇಡ್ ಆಗುತ್ತಾ ಇಲ್ಲ ಆಲ್ಕೇಶ್ ಡೀಲ್ ಆಗುತ್ತಾ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ KKR ಅವ್ರದ್ದು ಸಖತ್ ರೇಸಲ್ಲಿ ಮುಂದೆ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಏನಾದ್ರು KKRಗೆ ಹೋಯ್ತು ಅಂತ ಹೇಳಿದ್ರೆ KKR ಟೀಮ್ ಮತ್ತು ಇನ್ನೂ ಸಖತ್ ಬಲಿಷ್ಠವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಲೇ ಕೆಮರಾನ್ ಗ್ರೀನ್ ಅವರು ಇದ್ದಾರೆ, ಸಖತ್ತಾಗಿರುವಂಥ ಪವರ್ ಹಿಟರ್ ರೋಮನ್ ಪವಲ್ ಇದ್ದಾರೆ, ಅನುಕೂಲ್ ರಾಯ್ ಇದ್ದಾರೆ, ರಿಂಕು ಸಿಂಗ್ ಇದ್ದಾರೆ, ಸಖತ್ತಾಗಿ ಧ್ವಂಸ ಮಾಡ್ತಾರೆ ಸುನಿಲ್ ನಾರಾಯಣ್ ಅವರು ಇದ್ದಾರೆ, ವರುಣ್ ಚಕ್ರವರ್ತಿ ಅವರಿದ್ದಾರೆ. ಸಖತ್ತಾಗಿದೆ ಟೀಮ್ ಅಂತಲೇ ಹೇಳ್ಬೋದು. ಆದರೆ ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ ಬಂದರು ಅಂತ ಹೇಳಿದ್ರೆ ಇನ್ನೂ KKR ಅಂತೂ ಸಖತ್ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ, ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಇರಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.